ನಮಸ್ಕಾರ ವೀಕ್ಷಕರೇ, ನಾನು ಈ ಸಂಚಿಕೆಯಲ್ಲಿ ಬರ್ತ್ ಡೇಟ್ಸ್ 9/18/27 ಅಂದರೆ ಈ ಎಪಿಸೋಡಲ್ಲಿ ಬರ್ತ್ ಡೇಟ್ 9/18/27 ಈ ಬರ್ತ್ ಡೇಟ್ಸಲ್ಲಿ ಹುಟ್ಟಿರುವಂಥವ್ರಿಗೆ ಅವರ ಲೈಫ್ ಸ್ಟೈಲಲ್ಲಿ ಬರುವಂಥ ಅವ್ರ ಲೈಫಲ್ಲಿ ಬರುವಂತಹ ಒಂದು ಕಾಮನ್ ಹೆಲ್ತ್ ಇಶ್ಯೂಸ್ ಅಂದರೆ ಜನರಲ್ ಆಗಿ ಇದು ಬಂದೇ ಬರುತ್ತೆ. ಯಾವುದು ಹೆಲ್ತ್ ಇಶ್ಯೂಸ್ ಕಾಮನ್ ಆಗಿ ಬರುತ್ತೆ ಅಂದರೆ ಎಪಿಡೆಮಿಕ್ ಫೀವರ್ಸ್ ಅಂದರೆ ಸಾಂಕ್ರಾಮಿಕ ರೋಗಗಳು ಇರ್ಬೋದು, ಆಮೇಲೆ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಥರದ ಜ್ವರದ ಲಕ್ಷಣಗಳು ಈ ಬರ್ತ್ ಡೇಟ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಚಿಕನ್ ಫಾಕ್ಸು, ಕಿಡ್ನಿ ಟ್ರಬಲ್ಸು, ಥ್ರೋಟ್ ಇನ್ಫೆಕ್ಷನ್ಸು, ಆಮೇಲೆ ಥೈರಾಯ್ಡು, ಈ ಥರದ ಹೆಲ್ತ್ ಇಶ್ಯೂಸು ಹೆಚ್ಚಾಗಿ 9/18/27 ಬರ್ತ್ ಡೇಟ್ಸ್ಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಈ ಡೇಟ್ಸಲ್ಲಿ ಹುಟ್ಟಿರೋರಿಗೆ ಈ ಕಾಮನ್ ಆಗಿ ಬರುವಂಥ ಒಂದು ಹೆಲ್ತ್ ಇಶ್ಯೂಸ್ ಇದೆ. ಈಗ ನೋಡಿ ಏನಾಗ್ತದೆ, ಅವ್ರದ್ದು ಲೈಫ್ ಸ್ಟೈಲ್ ಅಂದರೆ ಇವೇನು 9/18/27 ಪೀಪಲ್ಸ್ ಆಲ್ಮೋಸ್ಟ್ ಅವ್ರದ್ದು ಬಿಜಿ ಲೈಫ್ ಸ್ಟೈಲ್ ಶೆಡ್ಯೂಲ್ ಇರುತ್ತೆ. ಓಕೆ, ಸಾಮಾಜಿಕ ಒಂದು ಸೋಷಿಯಲ್ ಲೈಫಲ್ಲಿ ಓಡಾಟ ಜಾಸ್ತಿ ಇರೋದ್ರಿಂದ ಅವ್ರಿಗೇನಾಗ್ತದೆ, ಕೆಲವೊಂದು ಕಾಮನ್ ಆಗಿ ಎಪಿಡೆಮಿಕ್ ಫೀವರ್ಸು, ಆಮೇಲೆ ಜನರಲ್ ಆಗಿ ಫೀವರ್ಸು ಜಾಸ್ತಿ ಬರುತ್ತೆ. ಓಕೆ, ಈ ರೀತಿಯ ಒಂದು ಹೆಲ್ತ್ ಇಶ್ಯೂಸ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಅವರ ಲೈಫಲ್ಲಿ ಕೆಲವೊಂದು ಲೈಫ್ ಸ್ಟೈಲ್ನ ಚೇಂಜಸ್ ಮಾಡ್ಕೊಳ್ಬೇಕಾಗ್ತದೆ. ಏನದು ಅಂತ ಹೇಳಿದ್ರೆ, ದೇ ಶುಡ್ ಟೇಕ್ ಅಂದರೆ ಹೆಚ್ಚಾಗಿ ಹಾಲಿನ ಜೊತೆಗೆ ಡೇಟ್ಸ್ ಅಂತ ಹೇಳಿದ್ರೆ ದೇ ಶುಡ್ ಟೇಕ್ ಡೇಟ್ಸ್ ವಿತ್ ಕುಕ್ಡ್ ಮಿಲ್ಕ್ ಅಂತ ಹೇಳಿದ್ರೆ ಹಾಲಿನ ಜೊತೆಗೆ ಡೇಟ್ಸ್ ಅನ್ನ ತಗೊಳ್ಳೋದು. ಬೆಳಗಿನ ಮಾರ್ನಿಂಗ್ ಡಯಟ್ ಅಲ್ಲಿ ಡೇಟ್ಸು, ಸ್ಪ್ರೌಟ್ಸು, ಇದನ್ನ ಬ್ರೇಕ್ಫಾಸ್ಟ್ ಅಲ್ಲಿ ಹೆಚ್ಚಾಗಿ ಮಾರ್ನಿಂಗ್ ಬೆಳಗಿನ ಸಮಯದಲ್ಲಿ ಹಾಲಿನ ಜೊತೆಗೆ ಡೇಟ್ಸು ಮತ್ತೆ ಸ್ಯಾಫ್ರಾನ್ ಮಿಕ್ಸ್ ಮಾಡಿರುವಂತ ಹಾಲು, ಹಾಲನ್ನ ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಗೆ ಡೈಲಿ ಲೈಫ್ ಸ್ಟೈಲ್ ಅಲ್ಲಿ ಇದನ್ನ ಸೆಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹೆಲ್ತ್ ಬ್ಯಾಲೆನ್ಸ್ ಆಗಿರುತ್ತೆ. ಆಮೇಲೆ ಹೆಚ್ಚಾಗಿ ಸಿಟ್ರಸ್ ಇರುವಂತ ಒಂದು ಫ್ರೂಟ್ ಜ್ಯೂಸಸ್ನ ತೆಗೆದುಕೊಳ್ಳಿ. ಸಿಟ್ರಸ್ ಇರುವಂಥದ್ದು, ವಿಟಮಿನ್ ಸಿ ಇರುವಂಥದ್ದು ಫ್ರೂಟ್ ಜ್ಯೂಸಸ್ನ ಹೆಚ್ಚಾಗಿ ತೆಗೆದುಕೊಳ್ಬೇಕು. ಆಮೇಲೆ ಅಡಿಕ್ಷನ್ಸ್ ನೋಡಿ, 9/18/27 ಪೀಪಲ್ಸು ಈಜಿಲಿ ಕೆಲವೊಂದು ವಿಷಯಕ್ಕೆ ಅಡಿಕ್ಟ್ ಆಗ್ತಾರೆ. ಅಡಿಕ್ಷನ್ ವಿಷಯದಲ್ಲಿ ಅವರು ಈಸಿಯಾಗಿ ಅಡಿಕ್ಟ್ ಆಗ್ತಾರೆ. ಯಾವುದು, ಡ್ರಗ್ಸ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಅಥವಾ ನಿಕೋಟಿನ್ ಇರ್ಬೋದು, ಅಂದರೆ ಸ್ಮೋಕಿಂಗ್ಸ್ ಇರ್ಬೋದು. ಈ ರೀತಿಯ ಒಂದು ಲೈಫ್ ಸ್ಟೈಲ್ ಈಸಿಯಾಗಿ ಅಡಿಕ್ಟ್ ಆಗ್ತಾರೆ. ಅದನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಆಮೇಲೆ ಏನು ಮಾಡಿ, ಆಯಿಲಿ ಮತ್ತು ಗ್ರೀಸಿ ಫುಡ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ಮ್ಯಾಂಗೋ ಪಿಕಲ್ಸ್ ಆ್ಯಂಡ್ ಮ್ಯಾಂಗೋ ಪಿಕಲ್ಸ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಡೈಲಿ ಲೈಫ್ ಸ್ಟೈಲಲ್ಲಿ ಏನು ಮಾಡಬೇಕು, ಯೋಗ ಮೆಡಿಟೇಷನ್ ಇವ್ರ ಲೈಫ್ ಸ್ಟೈಲನ್ನು ಬೆಳಗಿನ ಜಾವ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಇದು ಏನಾಗ್ತದೆ, ಈ ಲೈಫ್ ಸ್ಟೈಲಲ್ಲಿ ಈ ರೀತಿ ಲೈಫ್ ಸ್ಟೈಲಲ್ಲಿ ಈ ಕಾಮನ್ ಆಗಿ ಬರುವಂಥ ಹೆಲ್ತ್ ಇಶ್ಯೂಸ್ನ ನೀವು ಅವಾಯ್ಡ್ ಮಾಡ್ಬೋದು. ಅಂದರೆ ಮೇಜರ್ ಸ್ಟೇಜಿಗೆ ಹೋಗೋದನ್ನ ತಪ್ಪಿಸ್ಕೊಳ್ಬಹುದು ವೀಕ್ಷಕರೇ. ಈ ರೀತಿಯ ಒಂದು ಹೆಲ್ತ್ ಇಶ್ಯೂಸ್ನ ಅವಾಯ್ಡ್ ಮಾಡಬೇಕಂತ ಹೇಳಿದ್ರೆ ಈ ನಮ್ಮ ಡೈಲಿ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಳ್ಳೋದ್ರಿಂದ ಆಗುವಂಥ ಲಾಭಗಳು ತುಂಬ ಇದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಬರುವಂತಹ 9 ಸಂಖ್ಯೆಗಳಿಗೂ ಬರುವಂತಹ ಕಾಮನ್ ಹೆಲ್ತ್ ಇಶ್ಯೂಸ್ ಬಗ್ಗೆ ನಾನು ಇಷ್ಟೊತ್ತಿಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಮುಂದೆ ಹೆಚ್ಚಿನ ವಿಡಿಯೋಗಳನ್ನು ನಾನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಜೀವನದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ, ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ ನಾನು ತಿಳಿಸ್ತಾ ಇರ್ತೇನೆ ವೀಕ್ಷಕರೇ. ನನ್ನ ವೇದಿಕೆ ಅಷ್ಟೇ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.